ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ನೂತನ ರಾಜ್ಯಾಧ್ಯಕ್ಷರಾಗಿ ಪ್ರಪ್ರಥಮವಾಗಿ ಬಾರಿಗೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ನನ್ನನ್ನು ಎಲ್ಲರೂ ಆಯ್ಕೆ ಮಾಡಿದ್ದಾರೆ. ನನ್ನೆಲ್ಲ ಸಂಘದ ಪದಾಧಿಕಾರಿಗಳು, ರಾಜ್ಯ ಪರಿಷತ್ ಸದಸ್ಯರು, ನನ್ನ ಸಮಸ್ತ ನೌಕರರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ರಾಜ್ಯ ಪರಿಷತ್ ಸಭೆಗೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಲ್ಲಿ 28ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ನಮ್ಮ ಪದಗ್ರಹಣ ಸಮಾರಂಭ ನಡೆಯುತ್ತೆ. ಬೇಡಿಕೆಗಳಿದೆ, ಅದರ ಸಂಬಂಧ ನಾನು ಎಲ್ಲ ರಾಜ್ಯದ ಮೂಲೆ ನನ್ನ ಆಫೀಸ್ಗಳು ಎಲ್ಲೆಲ್ಲಿದೆ ಅಲ್ಲಿಗೆ ನಾನು ಪ್ರವಾಸ ಕೈಗೊಂಡು ಅವರ ಏನು ಕುಂದುಕೊರತೆಗಳಿದೆ, ನ್ಯಾಯಸಮ್ಮತ ಬೇಡಿಕೆಗಳಿದೆ, ಅದರ ವಿಚಾರವಾಗಿ ನಾನು ಎಲ್ಲ ಸರ್ಕಾರದ ಮಟ್ಟದಲ್ಲಿ ಸಮಾಲೋಚನೆ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ನಮ್ಮ ಮಿನಿಸ್ಟರ್ಗಳು ಏನಿದ್ದಾರೆ ಅವರ ಗಮನಕ್ಕೆ ತಂದು ನಾನು ಅದನ್ನೆಲ್ಲ ಕಾರ್ಯರೂಪಕ್ಕೆ ತರಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ನಾನು ಇಲ್ಲಿ ಭರವಸೆಯನ್ನು ಕೊಡ್ತೇನೆ. 25-30 ವರ್ಷಗಳಿಂದ ಏನು ನಮ್ಮ ಪೌರ ಕಾರ್ಮಿಕ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಡೆತ್ ಆಯಿತು ಅಂತಂದ್ರೆ ಅವರಿಗೆ ಪರ್ಮನೆಂಟ್ ಅವ್ರ ಮಕ್ಕಳಿಗೆ ಕಾಯಂ ಇದು ಅನುಕಂಪ ನೇಮಕಾತಿ ಇಲ್ಲ. ಸೊ ಅವ್ರಿಗೆ ಯಾವುದೇ ಗೌರ್ಮೆಂಟ್ ನೌಕರಿಗೆ ಏನು ಬರುತ್ತೆ ಸವಲತ್ತುಗಳು ಅದು ಸಿಗ್ತಾ ಇಲ್ಲ ಅವ್ರಿಗೆ. ಹಾಗಾಗಿ ಅದನ್ನ ಅವ್ರಿಗೆ ಪರ್ಮನೆಂಟ್ ಮಾಡೋದ್ರ ಮುಖಾಂತರ ಅವ್ರಿಗೊಂದು ನ್ಯಾಯ ಒದಗಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಯಾರಿಗೂ ಏನು ನಮ್ಮ ಇಲಾಖೆಯಲ್ಲಿ ಸಮಸ್ಯೆಗಳು ಬರದಂತೆ ನಾವು ನೋಡ್ಕೋಬಹುದು. 4,500 ಜನರು ಇದ್ದಾರೆ. ರಾಜ್ಯಾಧ್ಯಕ್ಷರಾಗಿದ್ದರು AR ಸತ್ಯನಾರಾಯಣ ಸಂಘದ ಸಂಸ್ಥಾಪಕರು. ಅವರು ರಾಜೀನಾಮೆಗೆ ತೆರವಾದ ತಕ್ಷಣ ನನ್ನನ್ನು ಹಂಗಾಮಿ ರಾಜ್ಯಾಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ತಾರೆ. ಸೊ ಈ ಒಂದು ಹಂತದಲ್ಲಿ 4 ವರ್ಷ 3 ತಿಂಗಳು ನಾನು ಸತತ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜೀನಾಮೆಯನ್ನು ಅಂಗೀಕರಿಸಿಕೊಂಡು ಒಂದು ನೂತನವಾದ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕಂತೇಳಿ ಘೋಷಣೆ ಮಾಡಿಕೊಂಡಿದ್ದೆ. ರಾಜ್ಯಾದ್ಯಂತ ವಾಟರ್ ಸಪ್ಲೈ ಒಂದು ಹೊರತುಪಡಿಸಿ ಉಳಿದ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನಾವು ಮುಷ್ಕರ ಮಾಡಿದ್ವಿ ಸರ್ ಈ ಸಂಘದಿಂದ. ಸೊ ಅವಾಗ ಮಾನ್ಯ ಪೌರಾಡಳಿತ ಸಚಿವರು ಮತ್ತು ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಮಾನ್ಯ ನಿರ್ದೇಶಕರು ನಮ್ಮ ಬೇಡಿಕೆಗಳನ್ನು ಮುಂದಿನ ಒಂದು ಕ್ಯಾಬಿನೆಟಲ್ಲಿ ನಾವು ಅಂದರೆ ಬಜೆಟ್ ಅಧಿವೇಶನದಲ್ಲಿ ನಾವು ಅದನ್ನು ಏನು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೋ ಭರವಸೆ ಕೊಟ್ಟ ಮೇಲೆ ನಾವು ಮುಷ್ಕರವನ್ನು ವಾಪಸ್ ತಗೊಂಡಿದ್ವಿ ಸರ್. ಸೊ ಅಂತ ಪ್ರಕರಣಗಳಿಗೆ ನಾವು ಪರ್ಮಿಟ್ ಮಾಡಿಸಿ ಅವಲಂಬಿತ ಬರ್ತೀವಿ, ಎಲ್ಲ ನೇರ ನೇಮಕಾತಿ ಎಲ್ಲ ತರದ ಬರ್ತೀವಿ. ಬಟ್ ಈ ಒಂದು ಸವಲತ್ತಿಂದ ವಂಚಿತರಾಗಿದ್ದೇವೆ ಅನ್ನೋದೇ ನಮ್ಮ ಮೂಲ ಉದ್ದೇಶ. ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಸರ್ಕಾರದ ಜೊತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನೇನು ವಿಶೇಷ ನೇಮಕಾತಿನ ರೂಪಿಸ್ಬೇಕು, ಆ ನಿಯಮಗಳನ್ನ ರೂಪಿಸ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ನಮ್ಮ ನೌಕರರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ. ಪೌರ ಸೇವಾ ನೌಕರ ಸೇವಾ ಸಂಘದ ವತಿಯಿಂದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ತಿಳಿಸೋದ್ರ ಜೊತೆಗೆ ಗಂಡು ಮಕ್ಕಳೇ ಅಂದರೆ ಒಂದು ನಾಯಕತ್ವವನ್ನು ರಾಜ್ಯಾಧ್ಯಕ್ಷರಾಗಿ ಸೇವೆ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ರು. ಒಂದು ಹೆಮ್ಮೆಯಿಂದ ನಾನು ಹೇಳ್ತಿದ್ದೀನಿ, ಇವತ್ತು ಒಬ್ಬ ಮಹಿಳೆಯನ್ನ ಸಮಸ್ತ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘದ ಎಲ್ಲ ನೌಕರರು ರಾಜ್ಯಾಧ್ಯಕ್ಷನಾಗಿ ಅವ್ರನ್ನ ನಾವು ನಮಗೆ ಸೇವೆ ಕೊಡೋದಕ್ಕೆ ಹೃದಯಪೂರ್ವಕವಾಗಿ ಅವ್ರನ್ನ ನಾವು ಒಪ್ಪಿದ್ದೀವಿ. ಏನಪ್ಪ ಅಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಅಪಾರ ನಂಬಿಕೆ. ಇಲ್ಲೂ ನಾವು ಮೇಡಮ್ ಅವ್ರನ್ನ ನಾವು ಕೇಳೋದೊಂದೇ, ನೀವು ನಿಮ್ಮ ಹೆಸರಿಂದ ನಿಮಗೆ ಶಕ್ತಿ ಬರಲ್ಲ, ನೀವು ಏನಪ್ಪ ಮಾಡ್ತಕ್ಕಂಥ ಸೇವೆ ನೊಂದಿರ್ತಕ್ಕಂಥ ನೌಕರಿಗೆ ಏನಾದರೂ ನ್ಯಾಯ ನೀವು ಕೊಡಿಸಕ್ಕೆ ಅಂತ ಹೇಳಿದ್ರೆ ನಿಮ್ಮ ಹೆಸರು ಅಜರಾಮರ ಇರ್ತಂತ ಹೇಳೋದ್ರ ಜೊತೆಗೆ ಮತ್ತೆ ನಾನು ಅಧ್ಯಕ್ಷರಲ್ಲಿ ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳಲ್ಲಿ ವಿನಂತಿಸ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮೇಡಮ್ ಅವರು ಭಾಳ ಅತ್ಯುನ್ನತವಾಗಿರ್ತಕ್ಕಂಥದ್ದು ಈ ಲೋಡರ್ಸ್ ಆಗಿರ್ಬೋದು, ವಾಟರ್ ಸಪ್ಲೈ ಆಗಿರ್ತಕ್ಕಂಥದ್ದು, ದಿನಗೂಲಿ ನೌಕರ ಆಗಿರ್ಬೋದು, ಜ್ಯೋತಿ ಸಚಿವ ವಿಷಯದಲ್ಲಿ ಆಗಿರ್ಬೋದು, ಈ KGD ವಿಷಯದಲ್ಲಿ ಬರ್ತಕ್ಕಂಥ ವಿಷಯದಲ್ಲಿ ಅಂದ್ರೆ ಬಹಳ ಸುಮಾರು ವರ್ಷದಿಂದ ನಾವು ಮೇಡಮ್ ಬರ್ತಾನೆ ಇದ್ದೀವಿ. ಕೆಲವೊಂದು ರಾಜಕಾರಣಿಗಳು ಅವ್ರ ರೀತಿಯಲ್ಲಿ ಯಾವ ರೀತಿ ಸಾರ್ವಜನಿಕರ ಒಂದು ಚೌಕಟ್ಟಿನಲ್ಲಿ ಇರುವುದರಿಂದ ನಾವು ಕೇಳಿದ್ವಿ, ಒಂದು ವೇಳೆ ಏನಾದ್ರೂ ಆ ಮೌನಕ್ಕೆ ನಮ್ಮ ನ್ಯಾಯಕ್ಕೆ ಏನಾದ್ರೂ ನಮ್ಮ ಬೇಡಿಕೆಗಳು ಈಡೇರಿಸಲ್ಲ ಬಂದ್ರೆ ಅನಿವಾರ್ಯಕ್ಕೆ ನಾವು ಹೋರಾಟ ಮಾಡಲೇಬೇಕಂತ ಅವಕಾಶ ಕೊಡ್ತಪ್ಪ ಅಂತ ಹೇಳಿದ್ರೆ ಅವರ ನೇತೃತ್ವದಲ್ಲಿ ನಾವು ನಿಲ್ಕೊಂಡಂತೆ ಕಲಬುರಗಿ ವಿಭಾಗದ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈಗಾಗಲೇ ಪೌರ ನೌಕರರನ್ನ ಕೂಡಲೇ ಪೌರ ಕಾರ್ಮಿಕರಂತಾನೆ ತಿಳ್ಕೊಂತಾರೆ ಬಹುತೇಕರು. ಅದರಲ್ಲಿ ನೀರು ಸರಬರಾಜು ನೌಕರರು ಇದ್ದಾರೆ ಅನ್ನುವಂಥದ್ದನ್ನ ಸ್ವಲ್ಪ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಒಂದು 4 ನನ್ನ ಅನಿಸಿಕೆಗಳನ್ನ ಶೈಲಾ ಕಿಡಿ ಅವರಿಗೆ, ನಮ್ಮ ಕರ್ನಾಟಕ ಪೌರ ಸೇವಾ ನೌಕರರ ಸಂಘದ ಎಲ್ಲ ರಾಜ್ಯ ಪದಾಧಿಕಾರಿಗಳು, ವಿಭಾಗ ಮಟ್ಟದ ಉಪಾಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ರಾಜ್ಯ ಪರಿಷತ್ ಸದಸ್ಯರು ಹಾಗೂ ರಾಜ್ಯದ ಸಮಸ್ತ ನೌಕರರ ಪರವಾಗಿ ನಾನು ತುಂಬ ಅಭಿನಂದನೆಗಳು.